ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕುಂಬಳೇಶ್ವರ ಮತ್ತು 108ನೇ ಲಿಂಗೇಶ್ವರ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಅಭಿಷೇಕ ಪೂಜೆ ನಡೆಸಲಾಯಿತು. ಹೌದು ವೀಕ್ಷಕರೇ, ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ದೇವಸ್ಥಾನದ ಗುರುಗಳು, ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಾದಾಧಿಕಾರಿಗಳು, ಮಹಿಳಾ ಭಕ್ತರು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಹೇಳ್ತಾನೆ ಸುಲಿ ಅದು ಸುಲ್ ಕೊಡೋ ಯಾಕೆ ರೊಟ್ಟಿನ ಮುರಿದಾಕ್ಬೇಕು, ಪಲ್ಯ ಕೊಡೋದನ್ನ ಶಾರದೆ ಗುರುಭ್ಯೋ ನಮಃ. ಪಂಚಾನತನುದ್ಭೂತಾನಾಂ ಪಂಚಾಕ್ಷರಮನುಪಾನ ಪಂಚಸೂತ್ರಕೃತ ವಂದೇ ಪಂಚಾಚಾರಂ ಜಗದ್ಗುರುನಾಂ ತ್ರೈಲೋಕ್ಯ ಸಂಪಾದನೆಗೆ ಸೌಲೇಖ ಬಿತ್ತನೆ ಸಚ್ಚಿದಾನಂದ ಶಿವಾಯ ಬ್ರಹ್ಮಣೇ ನಮಃ. ಯಾವತ್ತೂ ಪ್ರತಿ ವರ್ಷದಂತೆ ಈ ದಿನವೂ ನಾವು ಶಿವರಾತ್ರಿಯ ಪ್ರಯುಕ್ತ ಭಗವಂತನ ಒಂದು ಸಾನ್ನಿಧ್ಯದಲ್ಲಿ ಹಾಗೂ ಕ್ಷೇತ್ರ ದೇವತೆಯಾಗಿರ್ತಕ್ಕಂಥ 108 ಲಿಂಗೇಶ್ವರ ಹಾಗೂ ಬಸವೇಶ್ವರ, ಕುಂಬಳೇಶ್ವರ ಮತ್ತು ಶನೇಶ್ವರ ಹಾಗೂ ನವಗ್ರಹ ದೇವತೆಗಳಲ್ಲಿ ವಂದಿಸುತ್ತಾ ಇಂದಿನ ಒಂದು ಜನಜಾಗೃತಿ ಅಂತ ನಾವು ಇವತ್ತಿನ ಕಾಲದಲ್ಲಿ ಅಂದು ದೇವತೆಗಳ ಒಂದು ಆರಾಧನೆಗೋಸ್ಕರ ಈ ದಿನವನ್ನು ಈ ಒಂದು ಸಂದರ್ಭದಲ್ಲಿ ಭಗವಂತ ಎಚ್ಚರಗೊಂಡು ಜಗತ್ತಿನ ಮೂಲಗಳನ್ನು ತಿಳ್ಕೊಳ್ತಾ ತಾನು ಸಂಚಾರ ಅರ್ಥಿಯಾಗಿ ಬರ್ತಕ್ಕಂಥ ಈ ದಿವಸದ ಪವಿತ್ರ ದಿನವನ್ನು ನಾವು ಭಕ್ತಿಪೂರ್ವಕವಾಗಿ ಆಚರಿಸಿದಾಗ ನಮ್ಮ ತನು ಮನಗಳಿಂದ ಬಂದಿರತಕ್ಕಂಥ ಕಷ್ಟ ನಿವೇದನೆಗಳೆಲ್ಲವನ್ನೂ ಆ ಭಗವಂತ ಕರುಣಿಸಿ ಒಳ್ಳೆಯದನ್ನು ಮಾಡ್ತಾನೆ ಅನ್ನೋ ಒಂದು ಸದುದ್ದೇಶದಿಂದ ಹಿಂದಿನ ಪ್ರವರ್ತಕರಾಗಲಿ ಅಥವಾ ಮಹಾತ್ಮರಾಗಲಿ ಅಥವಾ ಋಷಿಮುನಿಗಳಾಗಲಿ ಹಾಗೂ ಗಣಾಧೀಶ್ವರರಾಗಲಿ ಹಾಗೂ ಎಲ್ಲ ದೇವಾನುದೇವತೆಗಳ ಶೈವ ಮತಸ್ಥಕ್ಕಂಥ ಇವತ್ತಿನ ದಿನ ಪವಿತ್ರ ಸ್ಥಾನ ಅಂತ ಹೇಳಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಇವತ್ತಿನ ಬೆಳಗಿನಿಂದ 24 ತಾಸು ಅಂದರೆ 60 ಗಳಿಗೆಯಲ್ಲಿ ನಾವು ಸ್ವಸ್ಥರಾಗಿದ್ದು ಭಗವಂತನ ಸರಿಯಾಗಿರ್ಬೇಕಂತ ಅರ್ಥನೇ ಈ ಉಪವಾಸ ಅಂದ್ರೇನು. ಉಪ ಅಂದರೆ ಪಕ್ಕ ಅಂತ, ವಾಸ ಅಂದರೆ ಇರು ಅಂತ ಅರ್ಥ. ಇವತ್ತಿನ ದಿವಸ ಯಾರು ವ್ರತವನ್ನು ಈ ಕಠಿಣ ವ್ರತವನ್ನು ಮಾಡ್ತಾರೋ ಹಾಗೂ ಎಲ್ಲ ರೀತಿಯಿಂದ ಆ ಭಗವಂತ ಅವರಿಗೆ ಕರುಣಿಸ್ತಾನ ಅನ್ನೋ ಒಂದು ನಂಬಿಕೆ ಆಧಾರ ಮೇಲೆ ಇವತ್ತಿನ ಜೀವನ ಆಚರಣೆಯನ್ನು ಪವಿತ್ರ ಮತ್ತು ಶುದ್ಧತೆಯಿಂದ ನಾವು ಮಾಡಿದಾಗ ನಮಗೆ ಬರತಕ್ಕಂಥ ಫಲವನ್ನು ನಂಬಿಕೆಯ ಮೇಲೆ ಬಂದಿದೆ ಹಿಂದಿನ ಪುರಾತನದಿಂದ ಮತ್ತು ಇವತ್ತಿನ ಪೀಳಿಗೆಯೂ ಮಾಡ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ಪವಿತ್ರ ದಿನ ಸ್ಥಾನ ಅಂತ ಹೇಳ್ತಾ ಮತ್ತು ಈ ಶಿವರಾತ್ರಿ ದಿವಸ ಈ ಇತ್ತೀಚೆಗೆ ಇರ್ತಕ್ಕಂಥ ಆ ಒಂದು ಐತಿಹಾಸಿಕ ಕಥೆಯನ್ನು ಹೇಳ್ತಂತಂದರೆ ಈಗ ಶ್ರೀ ದುರ್ಗದ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ವಿಚಾರ ಇದೇ. ಈಗ ಆಗಿರ್ತಕ್ಕಂಥ ಈ ನಮ್ಮ ಚಿತ್ರದುರ್ಗವನ್ನೇ ತಗೋಣ. ಈ ಚಿತ್ರದುರ್ಗದಲ್ಲಿ ಅರ್ಜುನ ಒಂದು ಸಲ ಸಂಚಾರ ಮಾಡ್ತಾ ಬಂದಾಗ, ಅಂದರೆ ತಪಸ್ಸಿಗೋಸ್ಕರ ತಾನು ದಕ್ಷಿಣಾಮೂರ್ತಿಯಾಗಿ ಬಂದಾಗ ಅಲ್ಲಿ ಆತ ನೆಲೆಸಿ ಪಾಶುಪತಾಸ್ತ್ರ ಪಡೆದಾನ ಒಂದು ದೃಷ್ಟಿ ಇವತ್ತಿನ ದಿವಸ ಅಂದರೆ ಶಿವರಾತ್ರಿಯ ಜಾಗರಣೆ ದಿವಸ ಅವನು ಅಲ್ಲಿ ತಪಸ್ಸಿನ ಒಂದು ಫಲವಾಗಿ ನಮಗೆ ಒಂದು ಚಿತ್ರದುರ್ಗದ ಒಂದು ಕೋಟೆಯನ್ನು ಅವತ್ತಿನ ದಿವಸ ರೂಪವಾಯಿತು ಅಂತ ಅರ್ಥ. ಅದು ಆ ರೂಪವನ್ನೇ ಅದರ ಮುಂದೆ ಉಳಿಸ್ಕೊಂತ ಬಂದಿರತಕ್ಕಂಥ ಒಂದು ಚಿತ್ರದುರ್ಗ ಕೋಟೆ ಐತಿಹಾಸಿಕವಾಗಿ ಹೇಳ್ತಕ್ಕಂಥ ವಿಚಾರ ಇದೆ. ಯಾಕಂದರೆ ಹಿಂದೆ ದ್ವಾಪಾರಯುಗದಲ್ಲಿ ವ್ಯಾಸರು ಈ ರೀತಿ ಒಂದು ಕಥೆಯನ್ನು ಬರೆದಿರ್ತಾರೆ. ಆ ಕಥೆ ಏನಪ್ಪ ಅಂತಂದ್ರೆ, ದಕ್ಷಿಣ ಭಾರತದಲ್ಲಿ ಭಗವಂತನ ಆ ಒಂದು ಸನ್ನಿವೇಶಕ್ಕೋಸ್ಕರ ಒಂದು ಸಾಧನೆಗೋಸ್ಕರ ಆ ಪಾಶುಪತಾರ್ಥವನ್ನು ಮುಂದೆ ಬರ್ತಕ್ಕಂಥ 18 ದಿವಸದ ಮಹಾಯುದ್ಧದಲ್ಲಿ ತಮ್ಮ ವಿಜಯಕ್ಕೋಸ್ಕರ ಶ್ರೀಕೃಷ್ಣನ ಆರಾಧನೆ ಮೇಲೆ
ಆತನಿಗೆ ಇಲ್ಲಿ ಒಂದು ಸುಚೇಷನ ತಿರುಗುತ್ತಾ ಬಂದಾಗ ಅಲ್ಲಿ ಕೂತ್ಕೊಂಡು ಎಷ್ಟೋ ದಿವಸ ಆ ಮಲ್ಲಿಕಾರ್ಜುನ ಜೀವನವನ್ನು ನೆನೆಸುತ್ತಾ ಅದೊಂದು ಶಪಥ ಮಾಡಿದಂಥ ಕಥೆಯನ್ನು ನಾವು ಹಿರಿಯರಿಂದ ನಾವು ಕೇಳ್ತಾ ಬಂದಿದ್ದೇವೆ. ಹಾಗೆ ಇನ್ನೂ ಇಂಥ ಅನೇಕ ಕಥೆಗಳು ನಮ್ಮ ಪುರಾಣದಲ್ಲಿ ಶುದ್ಧವಾಗಿದ್ದವು. ಬೇಕಾದಂಥ ಕಥೆಗಳು ಈಗ ಸನತ್ ಕುಮಾರರು ಸಹಿತ ಈ ಒಂದು ಓಂ ನಮಃ ಶಿವಾಯನ ಮಂತ್ರವನ್ನು ಆ ಒಂದು ಪ್ರತಿಭಟನದಿಂದ ನಾವು ಜಗತ್ತನ್ನು ಕಲ್ಯಾಣ ಮಾಡೋಕ್ಕೋಸ್ಕರ ಆ ಭಗವಂತನಿಗೆ ಅನುಸಾರವಾಗಿ ಬರುತ್ತಾರೆ. ಬರಂಪುರದ 108 ಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯಂದು ವಿಶೇಷ ಪೂಜೆ ಮತ್ತು ಅಲಂಕಾರವನ್ನು ಏರ್ಪಡಿಸಿದ್ದೇವೆ. ಶ್ರೀ 108 ಲಿಂಗೇಶ್ವರ ಕುಂಬಳೇಶ್ವರ ಶ್ರೀ 108 ಲಿಂಗೇಶ್ವರ ಸೇವಾ ಸಮಿತಿ ಟ್ರಸ್ಟ್ನವರಿಂದ ಸಂಜೆ ಭಜನಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಆಮೇಲೆ ಸಕಲ ಭಕ್ತಾದಿಗಳು ಲಿಂಗೇಶ್ವರ 108 ಲಿಂಗೇಶ್ವರ ವಿಶೇಷತೆ ಇರುವುದರಿಂದ ಬರಂಪುರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ಎಲ್ಲ ಸೌಲಭ್ಯಗಳನ್ನು ಭಕ್ತರಿಗೆ ಮುಟ್ಟುವಂತೆ ಎಲ್ಲ ಏರ್ಪಾಡು ಮಾಡಿದ್ದೇವೆ. ನಾಳೆ ಸೋಮವಾರದಂದು ಮಧ್ಯಾಹ್ನ 12 ಗಂಟೆಯಿಂದ ಅನ್ನ ಸಂತರ್ಪಣೆ ಪ್ರಸಾದ ಏರ್ಪಡಿಸಿದ್ದಾರೆ. ಶ್ರೀ ಕುಂಬಳೇಶ್ವರ 108 ಸೇವಾ ಸಮಿತಿ ಕಮಿಟಿ ಅಧ್ಯಕ್ಷರಾದಂತಹ ರೇವಣ್ ಸಿದ್ದಪ್ಪನವರಿದ್ದಾರೆ. ಕಾರ್ಯದರ್ಶಿಗಳಾದಂತಹ ಬಸವಣ್ಣರಿದ್ದಾರೆ. ಆ ಕಾರ್ಯದರ್ಶಿಗಳಂತೂ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಗ್ರಾಮ ದೇವತೆ ಪರಂಪರ ದೇವಸ್ಥಾನದ ಕಾರ್ಯದರ್ಶಿಗಳಾಗಿ ದೇವಿ ರಾಜಶೇಖರಣ್ಣ ಅವರಿದ್ದಾರೆ. ಮತ್ತು ನಮ್ಮ ಹಳೆಯ ಕಮಿಟಿ ಸದಸ್ಯರಾದಂಥ ಪೂಜಾರಿ ಹೇಮಣ್ಣನ ಅವರಿದ್ದಾರೆ. ಇವರೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಎಲ್ರಿಗೂ ನಮಸ್ಕಾರ. ನಾಡಿನ ಎಲ್ಲ ಸರ್ವ ಭಕ್ತಾದಿಗಳಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ವಿಶೇಷವಾಗಿ ಈ ದಿನ ಕುಂಬಳೇಶ್ವರ ಹಾಗೂ 108 ಲಿಂಗೇಶ್ವರ ಸೇವಾ ಸಮಿತಿಯವರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಾಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜಾ ವಿಧಿವಿಧಾನಗಳನ್ನ ಈಗಾಗಲೇ ಏರ್ಪಡಿಸಿದ್ದು ನಗರದ ಹಾಗೂ ಗ್ರಾಮಾಂತರ ಪ್ರದೇಶದ ಎಲ್ಲ ಸಾರ್ವಜನಿಕರ ದರ್ಶನಕ್ಕಾಗಿ ಮುಕ್ತ ಅವಕಾಶವನ್ನ ಸಮಿತಿಯವರು ಏರ್ಪಡಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಮಹಾಶಿವರಾತ್ರಿಯ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿದ್ದು ಸರ್ವ ಭಕ್ತಾದಿಗಳು ಸಹ ಶ್ರೀ ಶಿವನ ಆಶೀರ್ವಾದ ಸಿಗಲಿ ಮತ್ತು ಈ ನಾಡಿಗೆ ಉತ್ತಮ ಮಳೆ ಬೆಳೆ ಸಕಲ ಭಕ್ತಾದಿಗಳ ಸಕಲ ಇಷ್ಟಾರ್ಥಗಳು ಸಹ ನೆರವೇರಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತಾ ಸರ್ವ ಭಕ್ತಾದಿಗಳಿಗೂ ಸಹ ಮತ್ತೊಮ್ಮೆ ಶಿವರಾತ್ರಿಯ ಶುಭಾಶಯವನ್ನ ವಿಶೇಷವಾಗಿ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಪ್ರತಿ ವರ್ಷದಂತೆ ಈ ದಿನ ಶಿವರಾತ್ರಿಯ ಕಾರ್ಯಕ್ರಮ ಮುಗಿದ ನಂತರ ನಾಳೆ ಬೆಳಗ್ಗೆ ಸಾರ್ವಜನಿಕ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನ ಈ ಸೇವಾ ಸಮಿತಿಯ ಟ್ರಸ್ಟಿಗಳು ನೆರವೇರಿಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಗರದ ಮತ್ತು ಗ್ರಾಮಾಂತರ ಪ್ರದೇಶದ ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡಬೇಕು, ಹಾಗೆ ಮಿತ್ರರಾಗಬೇಕು ಹಾಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಪ್ರತಿ ವರ್ಷದಂತೆ ಮಹಾಶಿವರಾತ್ರಿಯ ಪೂಜಾ ಇದೀಗ ವಿಧಾನಗಳು ಬೆಳಗಿನಿಂದ ರುದ್ರಾಭಿಷೇಕ ಎಲ್ಲ ಪೂಜಾ ವಿಧಾನಗಳು ನಡೆಯಲಿದೆ. ಅದೇ ರೀತಿಯಾಗಿ ನಮ್ಮ ಪರಂಪುರದ ಸರ್ವ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರವನ್ನು ನೀಡಿ ಹಾಗೂ ನಮ್ಮ ಗ್ರಾಮ ದೇವತೆ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದು ಬಹಳ ಸಂತೋಷದ ವಿಚಾರ. ಪ್ರತಿ ವರ್ಷ ಎಲ್ಲ ಕೆಲಸಕ್ಕೂ ಭಕ್ತಾದಿಗಳು ಸಹಕಾರ ನೀಡುವುದರಿಂದ ಈ ಕಾರ್ಯಕ್ರಮಗಳು ಅತಿ ಹೆಚ್ಚು ಯಶಸ್ವಿಯಾಗಿ ನೆರವೇರುತ್ತಿವೆ. ಭಕ್ತರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸುದ್ದಿ ನ್ಯೂಸ್ ಚಾನಲ್ನವರು ಶ್ರೀ 108 ಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಎಲ್ಲ ಐತಿಹಾಸಿಕ ದೇವಸ್ಥಾನಗಳನ್ನು ಎಲ್ಲರಿಗೂ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರ ಚಾನಲ್ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಅಂತ ಕೇಳುತ್ತಾ
ಈ ನಮ್ಮ ಕುಮಳೇಶ್ವರ ಸೇವಾ ಸಮಿತಿ ಟ್ರಸ್ಟಿಂದ ಅವರಿಗೂ ಕೂಡ ಈ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ವಿನಂತಿ. ಆಮೇಲೆ ಸತ್ಯಸುದ್ದಿ ನ್ಯೂಸ್ ಚಾನಲ್ ಅವರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸುಜಾತ, ನಾವಿಲ್ಲಿ 20 ವರ್ಷದ ಮ್ಯಾಲಿಂದ ಈ ದೇವಸ್ಥಾನಕ್ಕೆ ಬರಕತ್ತೀವಿ. ಈ ದೇವಸ್ಥಾನಕ್ಕೆ ಬಂದಾಲಿಂದ ನಮಗೆ ಬಹಳ ಒಳ್ಳೆಯದೇ ಆಗೈತೆ. ನಾವು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಾಗಿದ್ದೀವಿ. ಶಾಂತಿ ನೆಮ್ಮದಿ ಸುಖ ಶಾಂತಿಯಿಂದ ಇದ್ದೀವಿ. ಇದು ಭಾಳ ಪುರಾತನ ದೇವಸ್ಥಾನ. ಇದು ಭಾರಿ ನಂಬ್ಕೊಂಡ್ರೆ ನೋಡಿವ್ರಿ. ನಮ್ಮ ಮನೆಯವರು ಏನೂ ಇದ್ದಿಲ್ರಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ನನ್ನ ಮಗಂದು ಒಳ್ಳೆ ಎಜುಕೇಷನ್ ಆಯಿತು, ಕೆಲಸ ಸಿಕ್ತು, ಎಲ್ಲ ಕೊಟ್ಟಿದ್ದಾನೆ ರೀ ದೇವರು. ಏನೂ ಇಲ್ಲ ನಮಗಿಲ್ಲ, ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟಿದ್ದಾನೆ ಬಂದಾಲಿಂದ. ಭಾರತೀಯ ನಾವಿಲ್ಲಿ ಬರಕತ್ತಿ ಇದನ್ನ ಸುಮಾರು ನಾವು 33 ವರ್ಷ ಆಯ್ತು ನಾವು ಇಲ್ಲಿ ಬರಂಪುರದಲ್ಲಿ ಇರಕತ್ತಿ. ನಮ್ಮ ಮಗ ಇಲ್ಲಿ ಸಣ್ಣ ಹುಡುಗಿದ್ದಂಗೆ ನಮ್ಮ ಮಗನ ಕರ್ಕೊಂಡ್ಬಿಟ್ಟಿದ್ವಿ. ನಮ್ಮ ಮಗ ಇವಾಗ ಇಂಜಿನಿಯರ್ ಕೆಲಸ ಮಾಡ್ತಾನೆ. ಆಮೇಲೆ ಇಂಜಿನಿಯರ್ ಆಗಿ ಇವಾಗ ಮದುವೆ ಮಾಡಿದವನು. ಇನ್ನು ನಡ್ಕೊಳಕತ್ತಿ ಒಳ್ಳೆಯದಾಗಿದೆ. ಹರಿಹರಕ್ಕೆ ತುಂಬ ಪ್ರಸಿದ್ಧವಾದಂತಹ ದೇವಸ್ಥಾನ, 108 ಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಏನಾದರೂ ಅಂದ್ಕೊಂಡ್ರೆ ಎಲ್ಲನೂ ನೆರವೇರುತ್ತೆ. ಭಗವಂತ ಇಲ್ಲಿ ಎಲ್ಲರಿಗೂ ಒಳ್ಳೆಯದು. ನಾವು ಎಷ್ಟು ವರ್ಷದಿಂದ ಇಲ್ಲಿ ದೇವಸ್ಥಾನಕ್ಕೆ ಬರಕತ್ತೀರಾ? ಸುಮಾರು ಒಂದು 30 ವರ್ಷದಿಂದ ಬರ್ತೀವಿ. ತುಂಬ ಒಳ್ಳೆ ದೇವಸ್ಥಾನ, ಚೆನ್ನಾಗಿರುತ್ತೆ ಎಲ್ಲರಿಗೂ. ಈ ಕಡೆ ನೋಡ್ರಿ ಮಗ ಸತ್ತಿ